ಒಂದು ತಾಯಿಯಾಗಿ ಇದು ನನ್ನ ಮಕ್ಕಳ ತಲೆಗಂಡು ಹಣ್ಣಾಗಬೇಕು, ಇದು ಉಳಿಬೇಕು ಅನ್ನೋದು ನಾವು ಇವತ್ತು ಈ ಸಭೆ ನಾನು ಕೇಳ್ಕೊತಾ ಇದ್ದೀನಿ. ಆದರೆ ನಾನು ಮೊದಲಿಗೆ ನಾವು ಕಾಡಲ್ಲಿ ಇದ್ದೋದ್ರೆ ಇಷ್ಟೊತ್ತು ನನ್ನ ಅಕ್ಕ ಮಾತಾಡಿದ್ದಾನೆ. ಕಾಡಲ್ಲಿದ್ದಾಗ ನಮಗೆ ಇದು ಆ ಜನ ಈ ಜನ ನಮಗೆ ಬಂದು ಯಾರು ನೋಡ್ತಿದ್ದಿಲ್ಲ. ನಮಗೆ ಊಟ ಬಟ್ಟೆ ಇಲ್ಲ, ನಮಗೆ ಉಳಗೆ ಬಟ್ಟೆ ಇಲ್ಲ. ಕಾಡೊಳಗೆ ಎಲೆಗಳು ಕಟ್ಕೊಂಡು ಅಜ್ಜಿರು ಆ ತಾಯಿದ್ರು ಅದುಗಳು ಕಟ್ಕೊಂಡು ಅರಣ್ಯವ್ರು ಯಾವಾಗ ಬಂದು ನಮ್ಮನ್ನ ಕಂಡಿದ್ದು ಯಾರೋ ನಮ್ಮನ್ನ ಕೊಲೆ ಮಾಡಕ್ ಬರ್ತಾರೆ, ನಾವು ಸಿಕ್ಕಬಾರ್ದು ಅಂತ ತಾಯಿ ತಂದೆಗಳು ತಗೊಂಡು ಬೇಗ ಹಾಕ್ಕೊಂಡು ನಮ್ಮನ್ನ ಉಳಿಸ್ಬಿಡ್ಬೋದು. ಒಳೆಯಲ್ಲಿ ಹೋಗಿ ನಾವು ಬೊಂಬೆಯಲ್ಲಿ ನೀರು ತಂದು ನಮಗೆ ಕೊಡ್ತಾ ಇದ್ರು ನಮ್ಮ ಅಪ್ಪನಿದ್ರು ಅಣ್ಣಿದ್ರು. ಯಾಕೆ ಯಾರು ಕಂಡ್ಕೋತಾರೆ, ಹೆಣ್ಣು ಮಕ್ಕಳು ಬಟ್ಟೆ ಇಲ್ಲ, ಊಟಕ್ಕೆ ಬಟ್ಟೆ ಇದೆ, ಅನುವಾಸ ಕಷ್ಟ. ನಮಗೆ ಊಟ ಇಲ್ಲ. ಅಲ್ಲಿ ಊಟ ಸಿಕ್ತಿದ್ದು ಏನಂದ್ರೆ ನಮಗೆ ಅವರು ಬೇಟೆ ಹೋಗ್ತಾ ಇದ್ರು. ಯಾರ ಅಣ್ಣ ಅಪ್ಪ ಅಜ್ಜಿ ಬೇಟೆಗೆ ಹೋದ್ರೆ ಬೇಟೆ ಆಡ್ತಿರ್ಲಿಲ್ಲ ಅವರು. ನಮಗೆ ಹುಲಿ ತಿಂದು ಇವರು ಚಿರತೆ ತಿಂದು ಮಿಕ್ಕಿದ ನಮ್ಮ ಅರ್ಧ ಮೇಲೆ ಮಾಡ್ತಿತ್ತು. ನಾಳೆ ತಿನ್ನಕ್ಕೆ ಅದನ್ನ ನಮಗೆ ತಗೊಬಂದು ಅದನ್ನು ಕೊಟ್ಟು ಇವತ್ತು ಕಾಡು ತುಂಬ ತಿರ್ಪ ತಿಂದು ಮಿಕ್ಕಿದದನ್ನ ಕಾಡು ತುಂಬ ತಿಂದು ನಾವು ಕಾಡನ್ನ ಉಳಿಸಿರೋದು ನಮ್ದು ಕಾಡು. ನಾವು ಎದೆ ಕಟ್ಟಿ ನಾವು ಹೇಳ್ಬೋದು. ಆವಾಗ ನಾವು ಏನ್ ಮಾಡಕ್ ಮೊದಲು ಕಾಡನ್ನ ಉಳಿಸ್ಬೇಕು, ನಾವು ಸಸಿನ ಹಾಕಬೇಕು. ಇವತ್ತು ಒಂದು ಮರ ಗಿಡನ ನಾವು ಕರಿಯಕ್ಕೆ ನಾವು ಹೋಗ್ತಿರ್ಲಿಲ್ಲ. ನಮ್ದು ಮನೆ ಅಂದ್ರೆ ಮರ ದೊಡ್ಡ ಮನೆ ಕಟ್ಟಿ ಆಸೆ ಇರ್ಲಿಲ್ಲ. ನಮ್ಮ ತಾಯಿಯಂದ್ರಿಗಾಗಲಿ ಅಪ್ಪಂದ್ರಿಗಾಗಲಿ ನಮ್ಮ ಬೆಟ್ಟ ಕುರುಬನ ಜಾತಿಗೆ, ನಮ್ಮ ಗಿರಿಜನಕ್ಕೆ, ನಮ್ಮ ಆದಿವಾಸಿಗಳಿಗೆ ಯಾವ ಮರದ ಗಡ್ಡೆ ಆಗಲಿ ಯಾವ ಹಿಂಡು ಗಡ್ಡೆ ಆಗಲಿ ಕೊಚ್ಚಿಬಿಟ್ಟು ಅಲ್ಲಿ ವಾಸ ಮಾಡ್ಕೊಂಡಿರ್ತೇವೆ. ಯಾವ ಹೆಂಗಸು ಒಬ್ರು ಬಸರಿ ಆದ್ಮೇಲೆ ಒಳ ಸೈಡ್ ಹೋಗ್ತಿದ್ವು. ಯಾಕೆ ಅವಳ ಚೀಲಾಗಿ ತಕ್ಕೊಬಂದು ಅವಳ ಸೋಪನ ಹಾಕಲ್ಲ ಒಳ ಸೈಡ್ ಕರ್ಕೊಂಡೋಗಿ ಅವರು ಡೆಲಿವರಿ ಆದಾಗ. ಈಗೆಲ್ಲ ಆಸ್ಪತ್ರೆಯಲ್ಲಿ ಬಿಲ್ಲೇರು ಅಂದಿರ್ಕೋತಾರೆ, ಆವಾಗ ಇಲ್ಲ. ಆವಾಗ ತಿರುವ ತಾಯಿಗಳು ಮಾಡಿದ್ದು ಈ ಬಿದಿರನ್ನ ಮೇಲ್ ಸೊಪ್ಪಿನ ಒತ್ಕೊಂಡು ತಗೊಬಂದು ಮುಟ್ಟು ಅದು ಗಟ್ಟಕ್ಕೆಲ್ಲ ಕೈಲಿ ಮುಟ್ಟು ತಗೊಬಂದು ಒಕ್ಕಟ್ಟೊಳ್ಳಿ ಕೂತಾ ಇದ್ರು. ನಾವು ಗಟ್ಟಿಯಾಗಿದ್ದೀವಿ, ನಾವು ಸತ್ತಾಗಿಲ್ಲವಲ್ಲ, ನಾವು ಗಟ್ಟಿಯಾಗಿದ್ವು ಅಷ್ಟೇ ಹೊತ್ತಿಗೆ. ನಾವು ನಮ್ಗೆ ಅನ್ನ ಇಲ್ಲ, ನಮಗೆ ಕಾಡು ಜಲಸಾಯ್ತು. ನಮಗೆ ಯಾವುದೇ ಹುಷಾರಿಲ್ಲ ಅಂದ್ರೆ ನಮಗೆ ಒಂದು ಸೊಪ್ಪು, ಒಂದು ಬೇರು, ಒಂದು ಸಕ್ಕೆನ ತಂದು ನಮಗೆ ಕೊಡೋರು ಅಣ್ಣಿದ್ರು, ಅಪ್ಪ ಇದ್ರು, ತಾಯಿ ಇದ್ರು ಅಂತ ತಿಂದ್ಕೊಂಡು ನಾವಿರೋದು. ಆವಾಗ ನಾವಲ್ಲಿ ಆಟ ಆಡೋ ಹೊತ್ತಿಗೆ ಮಕ್ಕಳಿಗೆ ಅದು ಜಾನಪದ. ಇವಾಗ ಕನ್ನಡದಲ್ಲಿ ಜಾನಪದ, ನಮ್ಮ ಭಾಷೆಯಲ್ಲಿ ಬೆಟ್ಟ ಕುರುಬ ಭಾಷೆಯಲ್ಲಿ ಕ್ಯಾಂಪ್ ಕರೆ ಅಂತಾರೆ. ಕ್ಯಾಂಪ್ ಕರೆ ಅದು ಬೆಟ್ಟ ಕುರುಬ, ನಮ್ಮ ಬೆಟ್ಟ ಕುರುಬರ ಭಾಷೆಯಲ್ಲಿ ನಾವು ಲಂಡು ಹಿಂಡುಗಳು, ಜಿಂಕೆ ಹಿಂಡುಗಳು